Hey everyone, welcome back to my channel. Well, good morning from Singapore. It's early morning. Early morning andre it's 8:30 now. I have a lot of plans today. Wings of Time, cable car, Madame Tussauds museum. ಇದಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಅರ್ಲಿ ಇನ್ ದ ಮಾರ್ನಿಂಗ್. ಬೇಗ ಎದ್ದು ರೆಡಿಯಾಗಿದ್ದೀನಿ. I'm done with my breakfast. Really, finding a veg restaurant is very difficult. So breakfast nandu hotel alle ittu. Allu veg ella sigalla. Bread ittu, spring roll, veg spring roll ashte ididu options nange. So I'm done with that. This is my outfit of the day. ಆಲ್ ದಿ ಟಿಕೆಟ್ಸ್, ಈ ಶೋ ಟಿಕೆಟ್ಗಳನ್ನ ಬುಕ್ ಮಾಡೋಕ್ಕೆ ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಯು ಶುಡ್ ಹ್ಯಾವ್ ಅ ಗೂಗಲ್ ಮ್ಯಾಪ್ ಅಫ್ಕೋರ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಾರ್ಡ್. ಇಲ್ಲಿ ಓಡಾಡ್ತೀರಾ ಅಂತಂದರೆ MRT ಕಾರ್ಡ್ನ 7-Eleven ತೊಗೊಳ್ಬೋದು. ಈಸಿ. $10 ಕೊಟ್ಟರೆ $5 ಆಲ್ರೆಡಿ ರೀಚಾರ್ಜ್ ಆಗಿ ಬರುತ್ತೆ. ನೀವು ಆಮೇಲೆ ಅದನ್ನು ರೀಚಾರ್ಜ್ ಮಾಡ್ಕೊಳ್ತಾ ಇರ್ಬೋದು. ಬಸ್ಸಲ್ಲಿ ಓಡಾಡಬೇಕು, ಮೆಟ್ರೋದಲ್ಲಿ ಓಡಾಡಬೇಕು ಅಂದರೂ ಯು ಶುಡ್ ಹ್ಯಾವ್ ಅ ಮ್ಯಾಪ್. ಕಂಡಕ್ಟರ್ ಎಲ್ಲ ಇರೋದಿಲ್ಲ, ಯಾರು ಅದನ್ನೆಲ್ಲ ಹೇಳ್ಕೊಡಲ್ಲ. ಅಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇರಲ್ಲ, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್, ವಾಟ್ ಈಸ್ ದಿಸ್ ಸ್ಟೆಪ್ ಅಂತ. ಬಸ್ ಸ್ಟಾಪಲ್ಲಿ ಇರುತ್ತೆ, ಬಟ್ ಯು ವಿಲ್ ಗೆಟ್ ಲಿಟಲ್ ಕಾನ್ಷಿಯಸ್. Hate it when my doubts and my fears swell up like the ocean. It feels like I could drown in my tears. Everything. Welcome to Sentosa World Resorts. First thing is monorail. I'm looking for monorail station. Where should I go? ಸೆಂಟೋಸಾ ಐಲ್ಯಾಂಡ್ ಒಳಗಡೆ ಓಡಾಡೋಕ್ಕೆ ಮೋನೋರೇಲು ಫ್ರೀ ಆಗಿರುತ್ತೆ. ಮ್ಯಾಡಮ್ ಟುಸ್ಸೌಡ್ ಮ್ಯೂಸಿಯಂ ಮುಂದೆ ನಿಂತಿದ್ದೀನಿ. ದಿಸ್ ಇಸ್ ಆಲ್ರೆಡಿ ಕ್ಯೂ. ಸಿಂಗಲ್ ಎಂಟ್ರಿ ಇದ್ದಿದ್ದರಿಂದ ಕ್ಯೂಯಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಜಸ್ಟ್ ಸ್ಕ್ಯಾನ್ ಮೈ ಟಿಕೆಟ್ ಆ್ಯಂಡ್ ಲೆಟ್ಸ್ ಮೀ ಇನ್. ದಿಸ್ ಇಸ್ ಫುಲ್ ಆಫ್ ಬಾಲಿವುಡ್ ಟು ಶೋ ಯು ಆಲ್. Madame Tussauds Museum is all about celebrities, sports stars, world leaders. ಇವ್ರದೆಲ್ಲ ಲೈಫ್ ವ್ಯಾಕ್ಸ್ ಸ್ಟ್ಯಾಚ್ಯೂನ ಮಾಡಿಟ್ಟಿರ್ತಾರೆ. ಇದ್ರ ಒಳಗಡೆ ವರ್ಲ್ಡ್ ವೈಡ್ ಎಲ್ಲ ಲೀಡರ್ಗಳದ್ದು ಅಥವಾ ಸೆಲೆಬ್ರಿಟಿಗಳದ್ದು 80 ವ್ಯಾಕ್ಸ್ ಸ್ಟ್ಯಾಚ್ಯೂ ಇದೆ. ಇಟ್ ಈಸ್ ಜಸ್ಟ್ ಲೈಕ್ ಅ ಫೋಟೋ ಬೂತ್. ಎಲ್ಲ ಸೆಲೆಬ್ರಿಟಿ ಪಕ್ಕ ನಿಂತ್ಕೊಂಡು ಫೋಟೋ ತಗೊಳ್ಳೋ ಥರ ಎಂಜಾಯ್ ಮಾಡ್ಬೋದು ಅಷ್ಟೇ. You just gotta be fearless. You just gotta be fearless. You just gotta be fearless. You just gotta be FEARLSS. ಇಲ್ಲಿವರೆಗೂ ಒಂದು ಎಂಟೈರ್ ಫ್ಲೋರ್ ಸ್ಟ್ಯಾಚ್ಯೂಗಳೇ ಇತ್ತು, ವ್ಯಾಕ್ಸ್ ಸ್ಟ್ಯಾಚ್ಯೂಸ್. ಇದರಿಂದ ಮೇಲೆ ನೆಕ್ಸ್ಟ್ ಫ್ಲೋರಿಗೆ ಹೋದರೆ ಇಟ್ಸ್ ಆಲ್ ಅಬೌಟ್ ಸಿಂಗಪೂರಿಯನ್ ಹಿಸ್ಟ್ರಿ. ಇದೊಂಥರ ಇಂಟರಾಕ್ಟಿವ್ ಜರ್ನಿ.
200 ವರ್ಷಗಳಿಂದ ಸಿಂಗಪೂರು ಹೇಗೆ ಇವ್ಯಾಲ್ಯುವೇಟ್ ಆಗಿದೆ ಅಂತ ಈ ರೀತಿ ಲೈವ್ ಮಾಡೆಲ್ಗಳ ಮೂಲಕ ತೋರಿಸಿದ್ರು. ಪ್ರತಿಯೊಂದನ್ನು ಮೆಟಿಕ್ಯುಲಸ್ ಆಗಿ ಡೀಟೇಲಿಂಗ್ ಆಗಿ ಇಲ್ಲಿ ತೋರಿಸಿದ್ದಾರೆ. ಇದರ ಒಳಗಡೆನೆ ಒಂದು ಬೋಟ್ ಜರ್ನಿ ಕೂಡ ಇತ್ತು, ಬೋಟ್ ರೈಡ್. ಅಲ್ಲಿ ಮಿನಿ ಸಿಂಗಪೂರ್ ತರ ಮಾಡಿ ಅದನ್ನೆಲ್ಲ ತೋರಿಸಿದ್ರು. ದಟ್ ವಾಸ್ ಜಸ್ಟ್ ಅಮೇಜಿಂಗ್. ಪ್ರತಿಯೊಂದನ್ನು ತುಂಬಾ ಡೀಟೇಲ್ ಆಗಿ ತೋರಿಸಿದ್ದಾರೆ, ಹಾಗೆ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದನ್ನ ನೋಡ್ಲಿಕ್ಕೆ ಒಂದು 2 hours ಅಂತೂ ಬೇಕು. ಬಟ್ ನನಗೆ ತುಂಬಾ ಪ್ಲಾನ್ಸ್ ಇದ್ದಿದ್ರಿಂದ ನಾನು ಒನ್ ಅವರ್ ಅಲ್ಲಿ ಇದನ್ನೆಲ್ಲ ಮುಗಿಸಿದೆ. ಆಸ್ಕರ್ ಅವಾರ್ಡ್ನ ತಗೊಂಡೋಗಿ ಮನೇಲಿ ಇಟ್ಕೋಬೋದು. ಎವ್ರಿ ಟು ಲೈಕ್ ಅಟ್ರಾಕ್ಷನ್ ಪ್ಲೇಸ್ ಹ್ಯಾಸ್ ದಿಸ್ ಸ್ಟೋರ್. ಮ್ಯಾಡಮ್ ಟುಸೆಟ್ ಮ್ಯೂಸಿಯಂ 1 hour ಆಯಿತು ಅಷ್ಟೇ, ಅಲ್ಲಿಗೆ ಮುಗೀತು. ಇವಾಗ ಕೇಬಲ್ ಕಾರಿಗೆ ಹೋಗೋಣ ಅಂತ. ಇಟ್ ಈಸ್ ಜಸ್ಟ್ ಇನ್ ಫ್ರಂಟ್ ಆಫ್ ಮೀ. ರೌಂಡ್ ಟ್ರಿಪ್. ದಿಸ್ ವಿಲ್ ಬಿ ಈ ರೀತಿ ತುಂಬ ಸತಿ ರೋಪ್ ವೇಲಿ ಹೋಗಿದ್ದೀನಿ, ಬಟ್ ಹಾರ್ಬರ್ ಮೇಲೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. 100 ಮೀಟರ್ ಎಬೋವ್ ದ ಸೀ ಲೆವೆಲ್ ಅಲ್ಲಿ ಈ ರೀತಿ ಪ್ಯಾನರೋಮಿಕ್ ವ್ಯೂ ಅಲ್ಲಿ ರೈಡ್ ಅಂತೂ ಸಖತ್ತಾಗಿತ್ತು. 30 minutes ಹೇಗೆ ಎಂಜಾಯ್ ಮಾಡಿದ್ದೀನಿ ಅಂತ ಗೊತ್ತಾಗ್ಲಿಲ್ಲ. ಟಿಕೆಟ್ ಸೆಂಟರಲ್ಲಿ ಈ ಥರ ಮ್ಯಾಪ್ಗೆ ಕೇಳಿ ಕೊಡ್ತಾರೆ, ಫ್ರೀ ಮ್ಯಾಪು. ಇದರಲ್ಲಿ ಗೊತ್ತಾಗುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ಸಿಲೋಸೋ ಬೀಚ್. ಇಟ್ಸ್ ಅ ಫ್ರೀ ರೈಡ್ ಇನ್ ದಿಸ್ ಬಸ್. ಐ ಶುಡ್ ಗೋ. Siloso Beach. Free shuttle for Siloso Beach. There are so many things you can do it for free of cost. ಅದರಲ್ಲಿ ಒಂದು beach walk and another one is fort walk. Siloso Fort walk. Let's go there. In the end, it's you and me. Oh my God. ಇಲ್ಲಿಂದ ಕೂಡ ಹಾರ್ಬರ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಫೋರ್ಟ್ ನ ನೋಡ್ಲಿಕ್ಕೆ ಹೋಗ್ಲಿಕ್ಕಿರೋ ಸ್ಕೈ ವಾಕ್. ದಿಸ್ ಫೋರ್ಟ್ ವಾಸ್ ಬಿಲ್ಟ್ ಇನ್ 1980s ಬೈ ಬ್ರಿಟಿಷರ್ಸ್. ಈ ಫೋರ್ಟ್ ಅಲ್ಲಿ ಪ್ರೆಸೆಂಟ್ಲಿ ಎಲ್ಲ World War II ಅಲ್ಲಿ ಯೂಸ್ ಮಾಡಿದಂತ ಎಕ್ವಿಪ್ಮೆಂಟ್ ಗಳನ್ನ ಡಿಸ್ಪ್ಲೇ ಮಾಡಿದ್ರು. ಇಟ್ ವಾಸ್ ಜಸ್ಟ್ ಅನ್ ಇಂಟರಾಕ್ಟಿವ್ ವಾಕ್ ಥ್ರೂ. ಸಿಂಗಪೂರ್ ಮಿಲಿಟರಿ ಹಿಸ್ಟ್ರಿ ಬಗ್ಗೆ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ. ಸೊ ಮೈ ನೆಕ್ಸ್ಟ್ ಡೆಸ್ಟಿನೇಷನ್ ವಾಸ್ ಸಿಲೋಸೋ ಬೀಚ್ ವಾಕ್. ಹತ್ರದಲ್ಲೇ ದೊಡ್ಡ ದೊಡ್ಡ ಶಿಪ್ಗಳು ಕಾಣಿಸ್ತಾ ಇರುತ್ತೆ. ಕ್ಲೀನ್ ಅಂಡ್ ಹೈಜಿನಿಕ್ ಆಗಿರೋ ಬೀಚ್. ವಾವ್, ಇಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಸಾಕಾಗಲ್ಲ. Palwan Suspension Bridge. It is quite crowded. Southernmost part of continental Asia. This point is southernmost. ಇಷ್ಟೆಲ್ಲ ನೋಡಿ ಮುಗಿಸೋಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗಿತ್ತು. ಸೆಂಟೋಸಾ ಐಲ್ಯಾಂಡ್ ಅಲ್ಲಿ ಗ್ರೇಟ್ ಥಿಂಗ್ ಅಂದ್ರೆ ಇಲ್ಲಿ ಕೈಲಾಶ್ ಪರ್ವತ್ ಅಂತ ಒಂದು ವೆಜ್ ರೆಸ್ಟೋರೆಂಟ್ ಇದೆ.
ಅಫ್ ಕೋರ್ಸ್ ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ನಾನು ಒಂದೇ ಒಂದು ಪರೋಟಾಗೆ ಆಲೂ ಪರೋಟಾಗೆ $12 ಕೊಟ್ಟಿದ್ದೀನಿ. ಆ್ಯಂಡ್ ಐ ಮೆಟ್ ಚೈನೀಸ್ ಕಪಲ್ ಹೂ ವರ್ ಈಟಿಂಗ್ ಇಂಡಿಯನ್ ಮಸಾಲೆ ದೋಸಾ ಆ್ಯಂಡ್ ಜಾಮೂನ್. ಅವ್ರಿಗೆ ಅದನ್ನು ಹೇಗೆ ತಿನ್ನಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಆಬ್ವಿಯಸ್ಲಿ ಗೊತ್ತಿರಲ್ಲ. ಸೊ ಐ ವಾಸ್ ಜಸ್ಟ್ ಟೆಲ್ಲಿಂಗ್ ದೆಮ್ ಹೌ ಟು ಈಟ್ ಮಸಾಲೆ ದೋಸೆ. ಇಷ್ಟೊತ್ತಿಗೆ ಮಳೆ ಶುರುವಾಯಿತು ನೋಡಿ. 2 hours ಮಳೆ ಬಂದಿದೆ. ಇಲ್ಲಿಗೆ ನನ್ನ ಪ್ಲ್ಯಾನ್ಸ್ ಎಲ್ಲ ಫ್ಲಾಪ್ ಆಗೋಯ್ತು. ಸೊ ಆಬ್ವಿಯಸ್ಲಿ ಈ ರೀತಿ ಮಳೆ ಬಂದಾಗ ಔಟ್ಡೋರ್ ಏನೇ ಆ್ಯಕ್ಟಿವಿಟಿ ಇದ್ದರೂ ಅದನ್ನೆಲ್ಲ ಸಸ್ಪೆಂಡ್ ಮಾಡಿಬಿಡ್ತಾರೆ. ಸೊ ಐ ವಾಂಟೆಡ್ ಟು ಡೂ ದಟ್ ಲೂಗ್ ಗೇಮ್. ಸೆಂಟೋಸಾದಲ್ಲಿ ಸ್ಕೈಲೈನ್ ಲೂಗ್ ವೆರಿ ಫೇಮಸ್. ಲೂಗ್ ಟ್ರ್ಯಾಕ್ ಅಂತಾನೆ ಇರುತ್ತೆ. ಆ ಲೂಗ್ ಚೇರ್ ಅನ್ನ ನಾವೇ ಕಂಟ್ರೋಲ್ ಮಾಡಿಕೊಂಡು ಡೌನ್ವರ್ಡ್ಸ್ ಅಲ್ಲಿ ಹೋಗಬೇಕು. ಬರಬೇಕಾದ್ರೆ ಚೇರ್ ಲಿಫ್ಟ್ ಅಲ್ಲಿ ಮೇಲ್ಗಡೆಯಿಂದ ನೋಡ್ಕೊಂಡು ಬರ್ಬೋದು. ಮಳೆ ಬಂದಿದೆ, ಅದರಲ್ಲೂ ಸಿಕ್ಕಾಬಟ್ಟೆ ಮಳೆ, ಗುಡುಗು ಸಿಡಿಲು. ಓ ಮೈ ಗಾಡ್, ಐ ವಾಸ್ ಸ್ಟಕ್ ಇನ್ ಹೋಟೆಲ್. ವೆದರ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ, ಮೈ ಗಾಡ್. ಇಲ್ಲೆಲ್ಲ ನವಿಲುಗಳು ಹಾಗೆ ಓಡಾಡತ್ತೆ. ಐ ಮೀನ್ ನಮ್ಮಲ್ಲೂ ಇದೆ, ಹೀಗೆ ಬಿಡಲ್ಲ ನಮ್ಮಲ್ಲಿ. ಸಿಹಿ Let's go to 7-Eleven. ಇಲ್ಲಿ ಏನಿದೆ ಅಂತ ತೋರಿಸೋಣ ಅಂತ ಅಷ್ಟೆ. ನಂಗಂತೂ ಈ ರೀತಿ ಗ್ರಾಸರಿ ಅಥವಾ ಸೂಪರ್ ಮಾರ್ಕೆಟ್ ವಾಟ್ ಎವರ್ ಇಟ್ ಈಸ್ ಇದರಲ್ಲಿ ಸುತ್ತಾಡೋದು, ಶಾಪಿಂಗ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲೂ ಈ 7-Elevenಗೆ ಫಸ್ಟ್ ಟೈಮ್ ಬರ್ತಾ ಇರೋದು, ಅಂದರೆ ಈ ಕಂಟ್ರಿಗೆ ಬಂದಮೇಲೆ 7-Elevenನ ನೋಡ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ದೊಡ್ಡದಿತ್ತು ಇದು, ಅದಕ್ಕೆ ಏನೇನಿದೆ ಅಂತ ನೋಡೋಣ ಅಂತ ಅಂದ್ಕೊಂಡೆ. ಓಕೆ, ಓ ಕರೆಕ್ಟ್, ಸೆಲೋಸೋ ಬೀಚ್ ಹತ್ರ ಒಂದು ಸ್ಟೋರಲ್ಲಿ ನಾನು ಬ್ರೆಡ್ ತೊಗೊಂಡಿದ್ದೆ, ವೆಜ್ ಬ್ರೆಡ್ ಇತ್ತು. ಸೊ ಸ್ವೀಟ್ ಬ್ರೆಡ್, ಸಮಥಿಂಗ್ ಚಾಕ್ಲೇಟ್ ಬ್ರೆಡ್ ಇತ್ತು, ಅದು ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡೆ. ಇದಂತೂ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. $1.50 ಕೊಟ್ಟೆ ಇದಕ್ಕೆ. ಇಫ್ ಯು ಆಸ್ಕ್ ಮೀ, ನೋ, ಐ ಡಿಂಟ್ ಲೈಕ್ ಇಟ್. ಬಟ್ ಈ ರೀತಿ ಬ್ರೆಡ್ಗಳನ್ನೇ ಅವಾಗವಾಗ ತೊಗೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೆ. ಐ ಹ್ಯಾಡ್ ನೋ ಅದರ್ ಆಪ್ಷನ್. ಮತ್ತೆ ಮೋನೋ ರೇಲನ್ನು ಹತ್ಕೊಂಡು ನಾನು ಬೀಚ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ವಿಂಗ್ಸ್ ಆಫ್ ಟೈಮ್ 7:15ಗೆ ಶೋಗೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೆ. ಹಾಗೆ ಈ ಬೀಚ್ ಸ್ಟೇಷನ್ ಹತ್ರನೇ ಇಂಡೋರ್ ಸ್ಕೈ ಡೈವಿಂಗ್ ಇತ್ತು. ಇದು ನನ್ನ ಪ್ಲ್ಯಾನಲ್ಲಿ ಇರಲಿಲ್ಲ, ಹಾಗೆ ನಂಗೆ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ ಈ ಸರ್ತಿ. ಸೊ ಇಫ್ ಯು ಆರ್ ಗೋಯಿಂಗ್ ಯು ಕ್ಯಾನ್ ಪ್ಲ್ಯಾನ್ ಫಾರ್ ದಿಸ್ ಇಂಡೋರ್ ಸ್ಕೈ ಡೈವಿಂಗ್. ಆದರೂ ಒಳಗಡೆ ಹೇಗಿರುತ್ತೆ ನೋಡೋಣ ಅಂತ ಹೋಗಿ ನೋಡ್ತಾ ಇದ್ದೆ ನಾನು. ದಟ್ ವಾಸ್ ರಿಯಲಿ ಫನ್. ಇದು ವಿಂಗ್ಸ್ ಆಫ್ ಟೈಮ್ ಫೈರ್ ಶೋ. ಮೈ ಡೇ ಎಂಡೆಡ್ ಬ್ಯೂಟಿಫುಲಿ. 15 ನಿಮಿಷ ಶೋ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಒಂದು ಕ್ಷಣನೂ ಕಣ್ಣು ಮುಚ್ಚಿದೆ ನೋಡೋ ಥರ ಇತ್ತು. ಮಳೆ ಬಂದಿದ್ರಿಂದ ಈ ಶೋನು ಎಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ನಂಗೆ ತುಂಬ ಟೆನ್ಷನ್ ಆಗಿತ್ತು. ಬಟ್ ಇಟ್ ಡಿಂಟ್ ಹ್ಯಾಪನ್. I could see a beautiful fire show. That was technically amazing. ಬರೀ ಫೈರ್ ವರ್ಕ್ ಅಲ್ಲ, ವಾಟರ್ ಸ್ಕ್ರೀನ್ ಪ್ರೊಜೆಕ್ಷನ್, ಕಲರ್ಫುಲ್ ಲೇಸರ್ಸ್, ಫ್ಲೇಮ್ ಎಫೆಕ್ಟ್ಸ್ ಕೂಡ ಇತ್ತು ಅದರಲ್ಲಿ. ಸೊ ಇಲ್ಲಿಗೆ ನಾನು ಈ ದಿನನ ಮುಗಿಸ್ತಾ ಇದ್ದೀನಿ. ಇಟ್ ವಾಸ್ ರಿಯಲಿ ಅಮೇಝಿಂಗ್, ಒನ್ ಎಂಟೈರ್ ಡೇ ಇನ್ ಸೆಂಟೋಸಾ ಐಲ್ಯಾಂಡ್. ವಿಡಿಯೋ ನೋಡ್ತಾ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಿಂಗಾಪುರ್ ಇಷ್ಟೇ ಅಲ್ಲ, ಇನ್ನೂ ಸಿಕ್ಕಾಪಟ್ಟೆ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಸಿಗೋಣ.